ನೋಡಿ, ಜರ್ಮನಿ ಚಾನ್ಸಲರ್ ಬಂದಿದ್ದಾರೆ. ಅವರನ್ನ ಭೇಟಿ ಮಾಡೋ ಬದಲು ಇವರು ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಗೈರಾಗಿದ್ರು ಜರ್ಮನಿ ಚಾನ್ಸಲರ್ ಭೇಟಿ ಸಂದರ್ಭದಲ್ಲಿ. ನಿನ್ನೆ ಬೆಂಗಳೂರಿಗೆ ಬಂದಿದ್ರು ಚಾನ್ಸಲರ್ ಫೆಡರಿಕ್ ಮೆರ್ಜ್. ಜರ್ಮನಿ ಚಾನ್ಸಲರ್ಗೆ ಸ್ವಾಗತಿಸಬೇಕಿತ್ತು, ಅವ್ರನ್ನ ಬೀಳ್ಕೊಡ್ಬೇಕಿತ್ತು. ಸಿಎಂ ಮತ್ತು ಡಿಸಿಎಂ ಯಾರಾದರೂ ಇರಬೇಕಿತ್ತಲ್ಲಿ. ಬಟ್ ಎಂ ಬಿ ಪಾಟೀಲ್ ಅವರು ಅವರನ್ನ ಸ್ವಾಗತಿಸಿದ್ರು ಮತ್ತೆ ಬೀಳ್ಕೊಟ್ರು. ಸ್ವಾಗತದ ವೇಳೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಇರಲಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಇದನ್ನೇ ಇಟ್ಕೊಂಡು ಈಗ ಹರಿಹಾಯ್ತಾ ಇದ್ದಾರೆ. ಸೊ ವಿರೋಧ ಪಕ್ಷದವರು ಹೇಳುವಷ್ಟು ಲೋಪ ಏನಾಗಿಲ್ಲ, ನಾನು ಸರ್ಕಾರದ ಸಿಎಂ ಪ್ರತಿನಿಧಿಯಾಗಿಯೇ ಹೋಗಿರೋದು ಅಂಥೇಳಿ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಸಿಎಂ ಪ್ರತಿನಿಧಿಯಾಗಿ ಚಾನ್ಸಲರ್ನ ನಾನು ಸ್ವಾಗತ ಮಾಡಿದ್ದೀನಿ, ಸಿಎಂ ಪ್ರತಿನಿಧಿಯಾಗಿಯೇ ನಾನು ಸ್ವಾಗತ ಮಾಡಿರೋದು ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಹೋಗಿರುವಂಥದ್ದು ಈಗ ಅವರು ಟೂರ್ ಪ್ರೋಗ್ರಾಮ್ ಏನಾಗಿತ್ತು ಅದು ಜರ್ಮನ್ ಚಾನ್ಸಲರ್ದು ಪ್ರಿಫಿಕ್ಸ್ಡ್ ಆಗಿತ್ತು. ಅವರು ಸ್ಟೇಟ್ ಗೌರ್ಮೆಂಟ್ ಜೊತೆ ಏನೂ ಕಾರ್ಯಕ್ರಮಗಳು ಇರಲಿಲ್ಲ. ಮುಖ್ಯಮಂತ್ರಿಗಳು ಭೇಟಿ ಆಗುವಂಥದ್ದಾಗಲಿ, ಚರ್ಚೆ ಆಗಲಿ, ಮೀಟಿಂಗ್ಸ್ ಆಗಲಿ, ಅವರು ನೇರವಾಗಿ ಬೆಂಗಳೂರು ಬಂದು ಬಾಷ್ಗೆ ಮತ್ತು ಇಂಡಿಯನ್ ಆಫ್ ಸೈನ್ಸ್ಗೆ ಹೋಗಿ ಅವರ ಪ್ರೋಗ್ರಾಮ್ ಪ್ರಿಫಿಕ್ಸ್ಡ್. ಹೀಗಾಗಿ ಮುಖ್ಯಮಂತ್ರಿಗಳು ಜನರಲ್ ಆಗಿ ಇವತ್ತು ಸ್ವಾಗತ ಮಾಡಿ ಎಲ್ಲರೂ ಮೀಟಿಂಗ್ಸ್ ಇದ್ದರೆ ಅದು ಮೀಟಿಂಗ್ ರಿಸೂಮ್ ಆಗ್ತಿದ್ರು. ಮೀಟಿಂಗ್ಸ್ ನನಗೆ ಮುಖ್ಯಮಂತ್ರಿಗಳು ಮೊನ್ನೆನೇ ನನಗೆ ಸೂಚನೆ ಕೊಟ್ಟು ನಾನು ಗೌರವ್ ಗುಪ್ತಾ ಅವರು DPR ಸೆಕ್ರೆಟರಿ ಎಲ್ಲರೂ ಕೂಡ ಹೋಗಿ ಇದು ಮಾಡಿ ಸ್ವಾಗತ ಮಾಡಿದ್ದೀವಿ. ಹೀಗಾಗಿ ಇಫ್ ದರ್ ವಾಸ್ ಎನಿಥಿಂಗ್ ಟು ಬಿ ಡಿಸ್ಕಸ್ಡ್ ವಿತ್ ದ ಚೀಫ್ ಮಿನಿಸ್ಟರ್, ಅವ್ರ ಪ್ರೋಗ್ರಾಮ್ ಆ ಥರ ಇರಲಿಲ್ಲ. ಅವ್ರ ಪ್ರೋಗ್ರಾಮು ಡೈರೆಕ್ಟ್ಲಿ ಬಾಷ್ಗೆ, ಅಲ್ಲಿ ಒಂದು ಇಂಡಿಯನ್ ಮೀಡಿಯಾಕ್ಕೂ ಕೂಡ ಅವ್ರು ಇದು ಮಾಡಿಲ್ಲ, ಒಳ್ಳೆ ಜರ್ಮನ್ ಮೀಡಿಯಾಗೆ ಇದು ಮಾಡುವಂಥದ್ದಿತ್ತು. ಸೊ ಅವ್ರದ್ದು ಪ್ರೀ ಸೆಟ್ ಪ್ರೋಗ್ರಾಮ್ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳು ಭಾಳ ಆದರೆ ಬಂದು ಅವ್ರನ್ನ ರಿಸೀವ್ ಮಾಡ್ಕೋಬಹುದಾಗಿತ್ತು ಅಷ್ಟೇ ಹೊರತುಬಿಟ್ಟು ಅವರು ಚೇಂಬರ್ಗೂ ಕೂಡ ಬಂದಿಲ್ಲ, ಅವರು ಲಾಂಜ್ಗೂ ಕೂಡ ಬಂದಿಲ್ಲ. ವಿರೋಧ ಪಕ್ಷಗಳು ಪ್ರಶ್ನೆ ಮಾಡುವಷ್ಟು ಅಂಥದ್ದೇನು ಅಂತ ಅಷ್ಟೇನಿಲ್ಲ. ಲಾಂಜ್ನಲ್ಲಿ ಸದಕ್ಕೆ ಅವ್ರು ಬಂದಿಲ್ಲ, ಇಷ್ಟವಾಗಿ ಅರ್ಥ ಮಾಡ್ಕೊಂಬೇಡಿ. ಇಟ್ ವಾಸ್ ಅ ಪ್ರಿಫಿಕ್ಸ್ ಪ್ರೋಗ್ರಾಮ್. ಅವ್ರೇನಾದರೂ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಒಂದು ಸ್ವಲ್ಪ ಏನಾದರೂ ಎಕ್ಸ್ಚೇಂಜಸ್ ಮಾಡೋದಿದ್ರೆ ನಾವು ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬರ್ತಿದ್ರು. ಅದರಲ್ಲಿ ಎರಡು ಮಾತಿಲ್ಲ. ಬಿಜೆಪಿ ಯಾಕೆ ಇದನ್ನು ರೈಸ್ ಮಾಡ್ತಿದೆ ಸರ್? ಬಿಜೆಪಿ ಅವರು ವಿರೋಧ ಮಾಡೋದಷ್ಟೇ ಅಲ್ಲ ಅದು. ಸೊ ವಿರೋಧ ಪಕ್ಷದವರು ಹೇಳುವಷ್ಟು ಲೋಪ ಏನಾಗಿಲ್ಲ, ನಾನು ಸರ್ಕಾರದ ಸಿಎಂ ಪ್ರತಿನಿಧಿಯಾಗಿಯೇ ಹೋಗಿರೋದು ಅಂಥೇಳಿ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಸಿಎಂ ಪ್ರತಿನಿಧಿಯಾಗಿ ಚಾನ್ಸಲರ್ನ ನಾನು ಸ್ವಾಗತ ಮಾಡಿದ್ದೀನಿ, ಸಿಎಂ ಪ್ರತಿನಿಧಿಯಾಗಿಯೇ ನಾನು ಸ್ವಾಗತ ಮಾಡಿರೋದು ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಹೋಗಿರುವಂಥದ್ದು ಈಗ ಅವರು ಟೂರ್ ಪ್ರೋಗ್ರಾಮ್ ಏನಾಗಿತ್ತು ಅದು ಜರ್ಮನ್ ಚಾನ್ಸಲರ್ದು ಪ್ರಿಫಿಕ್ಸ್ಡ್ ಆಗಿತ್ತು. ಅವರು ಸ್ಟೇಟ್ ಗೌರ್ಮೆಂಟ್ ಜೊತೆ ಏನೂ ಕಾರ್ಯಕ್ರಮಗಳು ಇರಲಿಲ್ಲ. ಮುಖ್ಯಮಂತ್ರಿಗಳು ಭೇಟಿ ಆಗುವಂಥದ್ದಾಗಲಿ, ಚರ್ಚೆ ಆಗಲಿ, ಮೀಟಿಂಗ್ಸ್ ಆಗಲಿ, ಅವರು ನೇರವಾಗಿ ಬೆಂಗಳೂರು ಬಂದು ಬಾಷ್ಗೆ ಮತ್ತು ಇಂಡಿಯನ್ ಆಫ್ ಸೈನ್ಸ್ಗೆ ಹೋಗಿ ಅವರ ಪ್ರೋಗ್ರಾಮ್ ಪ್ರಿಫಿಕ್ಸ್ಡ್. ಹೀಗಾಗಿ ಮುಖ್ಯಮಂತ್ರಿಗಳು ಜನರಲ್ ಆಗಿ ಇವತ್ತು ಸ್ವಾಗತ ಮಾಡಿ ಎಲ್ಲರೂ ಮೀಟಿಂಗ್ಸ್ ಇದ್ದರೆ ಅದು ಮೀಟಿಂಗ್ ರಿಸೂಮ್ ಆಗ್ತಿದ್ರು. ಮೀಟಿಂಗ್ಸ್ ನನಗೆ ಮುಖ್ಯಮಂತ್ರಿಗಳು ಮೊನ್ನೆನೇ ನನಗೆ ಸೂಚನೆ ಕೊಟ್ಟು ನಾನು ಗೌರವ್ ಗುಪ್ತಾ ಅವರು DPR ಸೆಕ್ರೆಟರಿ ಎಲ್ಲರೂ ಕೂಡ ಹೋಗಿ ಇದು ಮಾಡಿ ಸ್ವಾಗತ ಮಾಡಿದ್ದೀವಿ. ಹೀಗಾಗಿ ಇಫ್ ದರ್ ವಾಸ್ ಎನಿಥಿಂಗ್ ಟು ಬಿ ಡಿಸ್ಕಸ್ಡ್ ವಿತ್ ದ ಚೀಫ್ ಮಿನಿಸ್ಟರ್, ಅವ್ರ ಪ್ರೋಗ್ರಾಮ್ ಆ ಥರ ಇರಲಿಲ್ಲ. ಅವ್ರ ಪ್ರೋಗ್ರಾಮು ಡೈರೆಕ್ಟ್ಲಿ ಬಾಷ್ಗೆ, ಅಲ್ಲಿ ಒಂದು ಇಂಡಿಯನ್ ಮೀಡಿಯಾಕ್ಕೂ ಕೂಡ ಅವ್ರು ಇದು ಮಾಡಿಲ್ಲ, ಒಳ್ಳೆ ಜರ್ಮನ್ ಮೀಡಿಯಾಗೆ ಇದು ಮಾಡುವಂಥದ್ದಿತ್ತು. ಸೊ ಅವ್ರದ್ದು ಪ್ರೀ ಸೆಟ್ ಪ್ರೋಗ್ರಾಮ್ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳು ಭಾಳ ಆದರೆ ಬಂದು ಅವ್ರನ್ನ ರಿಸೀವ್ ಮಾಡ್ಕೋಬಹುದಾಗಿತ್ತು ಅಷ್ಟೇ ಹೊರತುಬಿಟ್ಟು ಅವರು ಚೇಂಬರ್ಗೂ ಕೂಡ ಬಂದಿಲ್ಲ, ಅವರು ಲಾಂಜ್ಗೂ ಕೂಡ ಬಂದಿಲ್ಲ. ವಿರೋಧ ಪಕ್ಷಗಳು ಪ್ರಶ್ನೆ ಮಾಡುವಷ್ಟು ಅಂಥದ್ದೇನು ಅಂತ ಅಷ್ಟೇನಿಲ್ಲ. ಲಾಂಜ್ನಲ್ಲಿ ಸದಕ್ಕೆ ಅವ್ರು ಬಂದಿಲ್ಲ, ಇಷ್ಟವಾಗಿ ಅರ್ಥ ಮಾಡ್ಕೊಂಬೇಡಿ. ಇಟ್ ವಾಸ್ ಅ ಪ್ರಿಫಿಕ್ಸ್ ಪ್ರೋಗ್ರಾಮ್. ಅವ್ರೇನಾದರೂ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಒಂದು ಸ್ವಲ್ಪ ಏನಾದರೂ ಎಕ್ಸ್ಚೇಂಜಸ್ ಮಾಡೋದಿದ್ರೆ ನಾವು ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬರ್ತಿದ್ರು. ಅದರಲ್ಲಿ ಎರಡು ಮಾತಿಲ್ಲ. ಬಿಜೆಪಿ ಯಾಕೆ ಇದನ್ನು ರೈಸ್ ಮಾಡ್ತಿದೆ ಸರ್? ಬಿಜೆಪಿ ಅವರು ವಿರೋಧ ಮಾಡೋದಷ್ಟೇ ಅಲ್ಲ ಅದು.